ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕ್ವಿಕ್ಕಾಗಿ ಮತ್ತು ಇನ್ಸ್ಟೆಂಟಾಗಿ ಮಾಡೋ ಒಂದು ಸೆಟ್ ದೋಸೆ ರೆಸಿಪಿನ ತಮ್ಮೆಲ್ಲ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದಕ್ಕೆ ಉದ್ದಿನ ಬೇಳೆನ ಯೂಸ್ ಮಾಡೋಂಗಿಲ್ಲ ಮತ್ತು ಭಾಳ ಹೊತ್ತು ನೆನೆಸ್ಬೇಕು ಅಕ್ಕಿನ ಮತ್ತು ಫರ್ಮೆಂಟ್ ಆಗೋಕ್ಕೆ ಭಾಳ ಹೊತ್ತು ಹಿಟ್ಟನ್ನು ರುಬ್ಬಿ ಇಡಬೇಕು ಅಂತೇನಿಲ್ಲ, ಭಾಳ ಕ್ವಿಕ್ಕಾಗಿ ಮಾಡುವಂಥದ್ದು. ಸೊ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತೆ. ದೋಸೆ ಮಾಡೋಕ್ಕೆ ನಾ ಇಲ್ಲಿ ದೋಸೆ ರೈಸ್ ಅಥವಾ ದಪ್ಪಕ್ಕಿ ಅಂತಾವಲ್ಲ ಅದನ್ನು 1.5 ಕಪ್ಪಷ್ಟು ತೊಗೊಂಡೇನಿ. ಇದಕ್ಕೆ ನೀರು ಹಾಕಿ ಸ್ವಲ್ಪ ಚಲೋ ತಂಗೆ ತೊಳೆದು ನೀರೆಲ್ಲ ಬಸಿದು ತೊಗೊಂಡೇನಿ ನೋಡ್ರಿ. ಈಗ ಆಮೇಲೆ ಒಂದು ಪಾತ್ರೆ ಒಳಗೆ ಒಂದು 3/4 ಕಪ್ಪಷ್ಟು ಅವಲಕ್ಕಿ, ನಾವು ಮೀಡಿಯಮ್ ಅವಲಕ್ಕಿ ಅಂತೆಲ್ಲ ಅದನ್ನು 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚಲೋ ತಂಗೆ ತೊಳೆದು ನೀರು ಬಸಿದು ತೊಗೊಂಡ್ಬಿಡ್ಬೇಕು. ಆಮೇಲೆ ಈಗ ಮೊದಲೇ ತೊಳೆದು ನೀರೆಲ್ಲ ಬಸಿದು ಇಟ್ಕೊಂಡಿರೋವಂಥ ಅಕ್ಕಿಗೆ ಈ ಅವಲಕ್ಕಿ ಮತ್ತು ಮೆಂತ್ಯ ಕಾಳನ್ನ ಹಾಕಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕುತ್ತೇನೆ. ಆಮೇಲೆ ಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕುತ್ತೇನೆ. ನೀರು ಹಾಕೊಂಡ್ಮೇಲೆ ಒಂದು ಸಲ ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇರೆ ಯಾವುದೇ ಬ್ಯಾಳಿ ಅಥವಾ ಚುರುಮುರಿ ಇದನ್ನೆಲ್ಲ ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇದಕ್ಕೆ ಮೇಲೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡೇನಿ. ಒಂದು ಅರ್ಧ ಕಪ್ ಮೊಸರಿಗೆ 1 ಕಪ್ಪಷ್ಟು ನೀರು ಹಾಕ್ಕೊಂಡೇನಿ. ಭಾಳ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಒಂದು ಸಲ ಚಲೋ ತಂಗೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ 1-2 ತಾಸರೇ ನೆನಿಬೇಕು. ಇದು ಕಡಿಮೆ ಅಂದರೂ 1-2 ತಾಸು ನೆನಿಬೇಕು. ಆದರೆ 5-6 ತಾಸು ನೆನೆಸ್ಬೇಕಂತ ಏನಿಲ್ಲ, 1-2 ತಾಸು ನೆನೆದ್ರೆ ಸಾಕು. ಇನ್ನು 1-2 ತಾಸು ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಅಕ್ಕಿ ಅವಲಕ್ಕಿ ಎಲ್ಲ ಚಲೋ ತಂಗೆ ನೆನೆದೈತೆ ನೋಡ್ರಿ. 1-2 ತಾಸರೇ ಬಿಡಬೇಕು. ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಬಿಟ್ಟರು ನಡಿತೈತಿ, ಆದರೆ ಮಿನಿಮಮ್ 1-2 ತಾಸರೇ ನೆನೆಸ್ಬೇಕು. ಇದನ್ನು ಒಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ರುಬ್ಬಿ ತೊಗೋತಾನೆ. ನಾನು ಇದನ್ನು 2 ಬ್ಯಾಚ್ನಾಗ ರುಬ್ಕೋತಾನೆ, ಒಂದೇ ಸರಿ ಹಾಕೋಂಗಿಲ್ಲ, ಅಷ್ಟೂ 2 ಸತಿ ರುಬ್ಕೋತಾನೆ. ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಇದು ಹಿಟ್ಟು ಭಾಳ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳ್ಳಗನೆ ಇರಬೇಕು. ಈಗ ಇದನ್ನು ಸಣ್ಣಗೆ ರುಬ್ಬಿ ಒಂದು ಪಾತ್ರೆ ತೆಗೆದಿಟ್ಕೋತೇನೆ. ಉಳಿದ ಬೇಳೆ ಅಕ್ಕಿನೂ ನಾನು ಅದೇ ಥರ ರುಬ್ಬಿ ಹಾಕ್ಕೊಂಡೇನೆ. ಈಗ ಇದನ್ನು ಒಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋತೇನೆ. ಭಾಳ ಗಟ್ಟಿ ಇರಬಾರ್ದು ಮತ್ತು ಭಾಳ ತೆಳ್ಳಗನೂ ಇರಬಾರ್ದು. ಈಗ ನಾವು ಸೆಟ್ ದೋಸೆಗೆಲ್ಲ ಮಾಡ್ತೀವಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಸ್ವಲ್ಪ ಫ್ಲೋಯಿ ಕನ್ಸಿಸ್ಟೆನ್ಸಿ ಇರಬೇಕಿದು. ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡಿ ಮುಚ್ಚಿ 1-2 ತಾಸು ಇದು ಹಿಟ್ಟು ನೆನೆಯಕ್ಕೆ ಬಿಟ್ಬಿಡ್ತೇನೆ. ಆಮೇಲೆ ಹಿಟ್ಟು ರುಬ್ಬಿದಾಗ ಪೂರ್ತಿ ನೈಸಾಗಿ ರುಬ್ಕೋಬೇಕು, ತರಿ ಇರಬಾರ್ದು. ಈಗ ಮುಚ್ಚಿ ಒಂದು ಟೈಮ್ ಇದ್ದರೆ 5-6 ತಾಸು ನೆನೆ ಇಡ್ಬೋದು, ಇಲ್ಲ ಓವರ್ ನೈಟ್ ನೆನೆ ಇಡ್ಬೋದು. ಟೈಮ್ ಇಲ್ಲಪ್ಪ ಅಂತಂದರೆ 1-2 ತಾಸರೇ ನೆನೆದ್ರೆ ಸಾಕಾಗ್ತೈತಿ. ಈಗ ನಾನು 2 ತಾಸು ನೆನೆಸಿ ಆಮೇಲೆ ತೋರಿಸ್ತೇನೆ ನೋಡ್ರಿ. ಹಿಟ್ಟು ಚಲೋ ತಂಗೆ ನೆನೆದಿರ್ತೈತಿ. ಆಮೇಲೆ ನಾವು ಯಾವುದೇ ಸೋಡಾ ಅಥವಾ ಏನೂ ಯೂಸ್ ಮಾಡೋಂಗಿಲ್ಲ. ಇದಕ್ಕೆ ಒಂದು ಸರಿ ಹಿಟ್ಟನ್ನ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕೋತೇನೆ ನಾನು. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆದ ಕಲರ್ ಚಲೋ ಬರ್ತೈತಿ. ಸಕ್ಕರೆ ಉಪ್ಪು ಹಾಕೊಂಡ್ಮೇಲೆ ಒಂದು ಸರಿ ಚಲೋ ತಂಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಇದನ್ನ ಸೈಡಿಗೆ ಇಟ್ಬಿಡೋಣಂತ. ಇದಕ್ಕೊಂದು ಸಿಂಪಲ್ ಆಗಿರೋ ಮತ್ತು ಅಷ್ಟೇ ಟೇಸ್ಟಿಯಾಗಿರೋ ಒಂದು ಚಟ್ನಿ ಮಾಡ್ಕೊಳ್ಳೋಣಂತ. ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಶೇಂಗಾ, 1 ಟೇಬಲ್ ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡು 1 ನಿಮಿಷ ಮೀಡಿಯಮ್ ಫ್ಲೇಮ್ನಾಗೆ ಕೈ ಆಡಿಸ್ಕೋಬೇಕು. ಭಾಳ ಕೆಂಪಾಗೋ ಮಟ್ಟ ಹುರಿಯೋದೇನು ಅವಶ್ಯಕತೆ ಇಲ್ಲ. 1 ನಿಮಿಷ ಹುರ್ಕೊಂಡು ಆಮೇಲೆ ಒಂದು ಸಣ್ಣ ಬಟ್ಲದಷ್ಟು ಹಸಿ ಕೊಬ್ಬರಿನ ಹೆಚ್ಚಿ ಹಾಕ್ಕೊಂಡೇನು ಸಣ್ಣಗೆ ಹಾಕ್ಕೊಂಡು ಇದನ್ನು ಅಷ್ಟೇ 1 ನಿಮಿಷ ಹುರ್ಕೊಂಡ್ಮೇಲೆ ಖಾರಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಹುಣಸೆಹಣ್ಣು, ನಾವೊಂದು 5-6 ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಂಡೇನಿ. ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗೈತಿ. ಇದನ್ನ 1-2 ನಿಮಿಷ ಚಲೋ ತಂಗೆ ಹುರ್ಕೋಬೇಕು. ಭಾಳ ಕೆಂಪಾಗೋ ಮಟ್ಟ ಕೊಬ್ಬರಿ ಕೆಂಪಾಗೋ ಮಟ್ಟ ಹುರಿಬೇಕಂತ ಏನಿಲ್ಲ, 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು, ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನೀಗ ಡೈರೆಕ್ಟಾಗಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೇನೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೋತೇನೆ. ಭಾಳ ರುಚಿಯಾಗಿರ್ತೈತಿ ಇದು ಚಟ್ನಿ. ಇದು ದೋಸೆ, ಇಡ್ಲಿ, ಪಡ್ಡು ಎಲ್ಲದಕ್ಕೂ ಮಾಡ್ಕೋಬೋದು. ಇದನ್ನು ಭಾಳ ಸಿಂಪಲ್ ಐತಿ ಮಾಡೋದು ಮತ್ತು ಅಷ್ಟೇ ರುಚಿಯಾಗಿರ್ತೈತಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಂತ. ಒಂದು ಪಾತ್ರೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಒಗ್ಗರಣೆಗೆ ಇಂಗು, 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಚಟಪಟ ಅನುಕೂಲ ಇದನ್ನು ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಹಾಕಿ ಮಿಕ್ಸ್ ಮಾಡಿದರೆ ನಮಗೆ ಕ್ವಿಕ್ಕಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೊಬ್ಬರಿ ಚಟ್ನಿ ರೆಡಿ ಆಯ್ತು ನೋಡ್ರಿ ದೋಸೆ ಜೊತೆ. ಈಗ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೆ. ಹಂಚು ಕಾಯ್ದ ಮೇಲೆ ಇದನ್ನು ಒಂದು ಸೌಟಷ್ಟು ಹಿಟ್ಟು ಹಾಕ್ಕೊಂಡು ಪೂರ್ತಿ ತೆಳ್ಳಗೆ ನಾವು ಪೇಪರ್ ದೋಸೆ ಎಲ್ಲ ಮಸಾಲೆ ದೋಸೆ ಮಾಡ್ತೀವಲ್ಲ ಅಷ್ಟು ತೆಳ್ಳಗೆ ಹರಡಂಗಿಲ್ಲ. ಇದನ್ನು ಸೆಟ್ ದೋಸೆಗೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡೋದು.
ಮೇಲೆ ಸ್ವಲ್ಪ ಹಸಿ ಇರ್ತೈತಲ್ಲ ಅದು ಕಡಿಮೆ ಆದಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಬೇಕು. ಎರಡು ಸೈಡನ್ನು ಬೆಂದಿಸ್ಬೋದು. ಇದಕ್ಕೆ ನೀವು ಹಂಚಿಗೆ ಮೊದಲ ಎಣ್ಣೆ ತುಪ್ಪ ಏನೂ ಹಚ್ಚೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ಬರ್ತೈತಿ ದೋಸೆ, ಭಾಳ ರುಚಿಯಾಗಿರ್ತೈತಿ ತಿನ್ನಕ್ಕೆ. ಬೇಕಂದರೆ ಎಣ್ಣೆ ತುಪ್ಪ ಹಾಕ್ಕೋಬೋದು, ನಾನು ಹಾಕ್ಕೊಲಾರ್ದನೆ ಮಾಡೇನಿ ಇದನ್ನು. ಒಂದು ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ ಕಲರು ಮಸ್ತ್ ಬರ್ತೈತಿ ದೋಸೆದ, ಅದು ತಿನ್ನೋಕ್ಕೂ ಅಷ್ಟು ರುಚಿಯಾಗಿರ್ತೈತಿ. ನೋಡಿರಿ, ಯಾವುದೇ ಬೇಳೆ ಉದ್ದಿನ ಬೇಳೆ ಹಾಕ್ಲಾರ್ದನೆ ಇನ್ಸ್ಟಂಟಾಗಿ ಮಾಡಿರೋ ಸೆಟ್ ದೋಸೆ ರೆಡಿ ಆಯಿತು. ಈಗ ನಾನು ನಿಮ್ಗೆ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ಅದನ್ನ ಎರಡೂ ಕಡೆ ಬೆಂದಿಸಿ ತೋರಿಸ್ತೀನಿ. ಎರಡೂ ಕಡೆನೂ ಬೆಂದಿಸ್ಕೋಬೋದು, ಬೇಕಂದ್ರೆ ಒಂದು ಸೈಡನ್ನು ಬೆಂದಿಸ್ಬೋದು. ಆಮೇಲೆ ನೀವು ಬೇಕಂದ್ರೆ ತುಪ್ಪ ಎಣ್ಣೆ ಹಾಕ್ಕೊಂಡು ಹಂಚಿಗೆ ಆಮೇಲೆ ದೋಸೆ ಹಾಕ್ಬೋದು, ಹಂಗನೂ ಹಾಕ್ಬೋದು. ಹಂಗನೂ ಈಸಿಯಾಗಿ ಬರ್ತೈತಿದೆ. ನಾನು ನಿಮಗೆ ಈ ದೋಸೆನ ಎರಡೂ ಕಡೆ ಬೆಂದಿಸಿ ತೋರಿಸ್ತೇನೆ. ನೋಡಿರಿ, ಎರಡು ಸೈಡ್ ಬೆಂದಿಸ್ಬೋದು. ಮೇಲೆ ಇದಕ್ಕೆ ತುಪ್ಪ ಚಟ್ನಿ ಏನು ಬೇಕಾದರೂ ಹಾಕೋಬೋದು. ಈ ದೋಸೆ ಮಾಡೋಕ್ಕೆ ಭಾಳ ಹೊತ್ತು ಅಕ್ಕಿ ನೆನೆಯಿಡಬೇಕು ಅಥವಾ ಓವರ್ನೈಟ್ ಅಕ್ಕಿ ಹಿಟ್ಟನ್ನು ರುಬ್ಬಿ ಇಡಬೇಕು ಅಂತೇನಿಲ್ಲ. ನಾವು ಮಧ್ಯಾಹ್ನ ನೆನೆಸಿ ರುಬ್ಬಿ ರಾತ್ರಿಗೂ ಮಾಡ್ಕೋಬೋದು. ಭಾಳ ರುಚಿಯಾಗಿರ್ತೈತಿ ತಿನ್ನೋಕ್ಕಿದೆ ದೋಸೆ. ಮತ್ತು ನಾವು ಎಷ್ಟೋ ತನಕ ಇಟ್ಟರು ಈ ದೋಸೆ ಹಿಂಗೆ ಸಾಫ್ಟ್ ಆಗಿರ್ತೈತಿ, ಭಾಳ ಮೆತ್ತಗೆ ಆಗಂಗಿಲ್ಲ, ಅಂಟ್ಕೊಳ್ಳಂಗಿಲ್ಲ. ತಿನ್ನೋಕ್ಕಂತೂ ಅಷ್ಟೇ ರುಚಿಯಾಗಿರ್ತೈತಿ. ಸೊ ಈ ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಮಾಡುವಂಥ ಸೆಟ್ ದೋಸೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ಇಷ್ಟ ಆದರೆ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿರಿ. ಟ್ರೈ ಮಾಡಿದರೆ ನಿಮಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.